ಒಬ್ಬ ಬಾಡಿಗಾರ್ಡ್ ಇದೀಗ ಇಡೀ ದೇಶದಲ್ಲಿ ವೈರಲ್ ಸ್ಟಾರ್ ಆಗಿದ್ದಾರೆ. ರಾಮ್ ಚರಣ್ ಸಿನಿಮಾದ ಸಕ್ಸೆಸ್ ನಡುವೆ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಸದ್ದು ಮಾಡುತ್ತಿದೆ. ಆ ವಿಡಿಯೋದಲ್ಲಿರುವ ವ್ಯಕ್ತಿ ಯಾರು ಗೊತ್ತಾ? ರಾಮ್ ಚರಣ್ ಅವರ ನಂಬಿಗಸ್ತ ಬಾಡಿಗಾರ್ಡ್ ಕೆವಿನ್ ಕುಂಟ. ಕೆವಿನ್ ಕುಂಟ ಯಶಸ್ಸಿನ ನಡುವೆ ವೈರಲ್ ಆದ ರಾಮ್ ಚರಣ್ ಬಾಡಿಗಾರ್ಡ್. ರಾಮ್ ಚರಣ್ ಮತ್ತು ಜಾನ್ವಿ ಕಪೂರ್ ಅಭಿನಯದ ಪೆದ್ದಿ ಸಿನಿಮಾ ಈಗ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಗೆಲುವು ಸಾಧಿಸಿದೆ. ಕ್ರೀಡಾ ಹಿನ್ನೆಲೆಯ ಈ ಸಿನಿಮಾ ಈಗಾಗಲೇ ವಿಶ್ವದಾದ್ಯಂತ 200 ಕೋಟಿ ರೂಪಾಯಿಗೂ ಹೆಚ್ಚು ಕಲೆಕ್ಷನ್ ಮಾಡಿದೆ ಎಂದು ವರದಿಗಳು ಹೇಳುತ್ತಿವೆ. ಚಿತ್ರದಲ್ಲಿ ರಾಮ್ ಚರಣ್ ಅವರ ವಿಭಿನ್ನ ಲುಕ್, ಎನರ್ಜಿ ಮತ್ತು ವಿಶೇಷವಾಗಿ ಕ್ರಿಕೆಟ್ ಬ್ಯಾಟಿಂಗ್ ಸ್ಟೈಲ್ ಅಭಿಮಾನಿಗಳನ್ನು ಹುಚ್ಚೆಬ್ಬಿಸಿದೆ. ಚಿಕಿರಿ ಚಿಕಿರಿ ಬ್ಯಾಟಿಂಗ್ ಮೂವ್ಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೆಂಡ್ ಆಗಿವೆ. ಈ ಕ್ರೇಜ್ ನಡುವೆ ರಾಮ್ ಚರಣ್ ಅವರ ವೈಯಕ್ತಿಕ ಭದ್ರತಾ ಸಿಬ್ಬಂದಿ ಕೆವಿನ್ ಕುಂಟ ಕೂಡ ಟ್ರೆಂಡ್ಗೆ ಸೇರಿದ್ದಾರೆ. ಕೆವಿನ್ ಇನ್ಸ್ಟಾಗ್ರಾಂನಲ್ಲಿ ಒಂದು ರೀಲ್ ಹಂಚಿಕೊಂಡಿದ್ದು, ಅದರಲ್ಲಿ ಅವರು ರಾಮ್ ಚರಣ್ ಅವರ ಚಿಕಿರಿ ಬ್ಯಾಟಿಂಗ್ ಸ್ಟೈಲ್ ಅನ್ನು ಅದೇ ಆಟಿಟ್ಯೂಡ್ನಲ್ಲಿ ಮಿಮಿಕ್ ಮಾಡಿದ್ದಾರೆ. ಈ ವಿಡಿಯೋ ಕೆಲವೇ ಗಂಟೆಗಳಲ್ಲಿ ವೈರಲ್ ಆಯಿತು. ಅಭಿಮಾನಿಗಳು ಕೂಡ ಇವರು ಬಾಡಿಗಾರ್ಡ್ ಅಲ್ಲ, ಇನ್ನೊಬ್ಬ ಹೀರೋ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಆದರೆ ಕೆವಿನ್ ಕುಂಟ ಹೆಚ್ಚು ಸುದ್ದಿಯಾಗಿದ್ದು ಪೆದ್ದಿ ಚಿತ್ರದ ವಿಜಯವಾಡ ಕಾರ್ಯಕ್ರಮದ ಬಳಿಕ. ಕಾರ್ಯಕ್ರಮ ನಡೆಯುತ್ತಿರುವಾಗ ರಾಮ್ ಚರಣ್ ಅಭಿಮಾನಿಯೊಬ್ಬ ಏಕಾಏಕಿ ವೇದಿಕೆಯತ್ತ ಓಡಿಬಂದನು. ಅವನು ನಟನ ಜೊತೆ ಫೋಟೋ ತೆಗೆದುಕೊಳ್ಳಲು ಯತ್ನಿಸುತ್ತಿದ್ದಾಗ ಪರಿಸ್ಥಿತಿ ನಿಯಂತ್ರಣ ತಪ್ಪುವಂತಾಯಿತು. ಅದೇ ಸಮಯದಲ್ಲಿ ಜಾನ್ವಿ ಕಪೂರ್ ಕೂಡ ಜನಸಮೂಹದ ನಡುವೆ ಸಿಲುಕುವ ಪರಿಸ್ಥಿತಿ ನಿರ್ಮಾಣವಾಯಿತು. ಕ್ಷಣಾರ್ಧದಲ್ಲಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಕೆವಿನ್ ಕುಂಟ ತಕ್ಷಣ ಕಾರ್ಯಪ್ರವೃತ್ತರಾದರು. ಅವರು ಅಭಿಮಾನಿಯನ್ನು ಹಿಡಿದು ನಿಯಂತ್ರಿಸಿ ಜಾನ್ವಿ ಕಪೂರ್ ಅವರನ್ನು ಸುರಕ್ಷಿತವಾಗಿ ಕಾಪಾಡಿದರು. ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ವೈರಲ್ ಆಯಿತು. ಕೆವಿನ್ ಅವರ ವೇಗ ಮತ್ತು ಪ್ರೊಫೆಷನಲಿಸಂಗೆ ನೆಟ್ಟಿಗರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಕೆವಿನ್ ಕುಂಟ ಸಾಮಾನ್ಯ ಬಾಡಿಗಾರ್ಡ್ ಅಲ್ಲ. ಅವರ ನಿಜವಾದ ಹೆಸರು ಅಬ್ದು ಕದೀರ್ ಸೋವೆ. ಅವರು ಪಶ್ಚಿಮ ಆಫ್ರಿಕಾದ ಗಾಂಬಿಯಾ ದೇಶದವರು. 27 ವರ್ಷದ ಕೆವಿನ್ ಹಿಂದೆ ಅಂತಾರಾಷ್ಟ್ರೀಯ ಎಂಎಂಎ ಫೈಟರ್ ಆಗಿದ್ದರು. ಇಟಲಿಯ ಫ್ಲೋರೆನ್ಸ್ ನಗರದಲ್ಲಿ ವಾಸವಿದ್ದು ಫೈಟಿಂಗ್ ಕ್ಷೇತ್ರದಲ್ಲಿ ಕರಿಯರ್ ಕಟ್ಟಿಕೊಂಡಿದ್ದರು. ಮಾಮಾ ಲಾಮನ್ ಆಫ್ ಬಾರಾ ಎಂಬ ಹೆಸರಿನಿಂದ ಕೂಡ ಅವರು ಪರಿಚಿತರಾಗಿದ್ದಾರೆ. ಇದೀಗ ರಾಮ್ ಚರಣ್ ಅವರ ಅತ್ಯಂತ ನಂಬಿಗಸ್ತ ಭದ್ರತಾ ಸಿಬ್ಬಂದಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕೆಲವು ವರದಿಗಳ ಪ್ರಕಾರ ಕೆವಿನ್ ಕುಂಟ ಅವರು ದಿನಕ್ಕೆ 2 ಲಕ್ಷದಿಂದ 4 ಲಕ್ಷ ರೂಪಾಯಿವರೆಗೆ ಸಂಬಳ ಪಡೆಯುತ್ತಾರೆ ಎಂದು ಹೇಳಲಾಗುತ್ತಿದೆ. ಆದರೆ ಇದಕ್ಕೆ ಯಾವುದೇ ಅಧಿಕೃತ ದೃಢೀಕರಣ ಇಲ್ಲ. ಒಬ್ಬ ಬಾಡಿಗಾರ್ಡ್ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸೆಲೆಬ್ರಿಟಿಗಿಂತಲೂ ಹೆಚ್ಚು ಟ್ರೆಂಡ್ ಆಗುತ್ತಿದ್ದಾರೆ. ಪೆದ್ದಿ ಚಿತ್ರದ ಯಶಸ್ಸಿನ ನಡುವೆ ಕೆವಿನ್ ಕುಂಟ ಹೆಸರು ಕೂಡ ಎಲ್ಲೆಡೆ ಕೇಳಿಬರುತ್ತಿದೆ. ಈ ಘಟನೆ ಮತ್ತೊಮ್ಮೆ ಒಂದು ವಿಷಯವನ್ನು ತೋರಿಸಿದೆ: ಸೆಲೆಬ್ರಿಟಿ ಕಾರ್ಯಕ್ರಮಗಳಲ್ಲಿ ಭದ್ರತೆ ಎಷ್ಟು ಮುಖ್ಯ ಎಂಬುದನ್ನು. ಈ ರೀತಿಯ ವೈರಲ್ ಸಿನಿಮಾ ಸುದ್ದಿಗಳು ಮತ್ತು ಇಂಟ್ರೆಸ್ಟಿಂಗ್ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ.